ಇನಕುಲ ಚಕ್ರವರ್ತಿ ಸೂರ್ಯವಂಶಾಧೀಶ್ವರ ಕಟುವಾಂಗ ಭೂಪಾಲ ದಶರಥ ಮಹಾರಾಜ ವಿಜಯತೆ ದಶರಥ ಮಹಾರಾಜ ವಿಜಯತೆ ದಶರಥ ಮಹಾರಾಜ ವಿಜಯತೆ. ನಾನು ಕೈಕಾಂತಪುರವನ್ನು ಪ್ರವೇಶಿಸಿದೊಡನೆ ಯಾವುದೋ ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದಲ್ಲ. ನನ್ನ ಹೃದಯವು ಸ್ತಂಭಿತವಾಯಿತೇಕೆ? ಈ ದಿನ ಕೈಕಾಂತಪುರವು ಶೂನ್ಯವಾಗಿರಲು ಕಾರಣವೇನಿರಬಹುದು? ರಾಣಿವಾಸದಲ್ಲಿ ನನ್ನ ಪ್ರೇಯಸಿ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ ಕೈಕಾ ದೇವಿ ಕೈಕೆಯು ಭೂಷಾಯಿಯಾಗಿದೆ. ಇದೇನಿದು? ಎಂದಿನಂತೆ ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸಿ ಮಂದಾಸನಿಂದ ಬಂದು ಮಧುರೋಕ್ತಿಗಳಿಂದ ಉಪಚರಿಸುತ್ತಿದ್ದ ನನ್ನ ಪ್ರಿಯ ಕೈಕೆಯು ಈ ದಿನ ಚಿಂತಾಮತಿಯಾದಂತೆ ಮೌನದಿಂದ ಮಲಗಿರಲು ಕಾರಣವೇನಿರಬಹುದು? ಆಭರಣಗಳು ಚೆಲ್ಲಾಡಿವೆ. ಮುಖವು ಬಾಡಿರುವುದು, ಕೆದರಿದೆ ಕೇಶ. ನಾರಿಯ ಮುಖಬೇಕು ಒತ್ತಿದೆ ಮಾರ್ಯವೇ. ಅದೆಲ್ಲವನ್ನೂ ಸಾಂತ್ವನಗೊಳಿಸುವವನು ಈ ದಶರಥ ನವನೀಶ. ಕೈಕಾ 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 ರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ನೀನು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನಿದ್ದೀವಿ? ನನ್ನಿದ್ದೇನಾದರೂ ಅಪಚಾರವಾಗಿರುವುದೇ ಅಥವಾ ನಿನ್ನ ದಾಸಿಯರಿಂದ ಏನಾದರೂ ವ್ಯತ್ಯಾಸವಾಯಿತೆ? ಮಾತನಾಡ್ತೀವಿ, ಏಕೆ ಮಾತನಾಡುವುದಿಲ್ಲವೇ? ಯಾರು? ಕೌಸಲ್ಯ ಮನೋಹರ. ಕೌಸಲ್ಯ ಮನೋಹರನೂ ಹೌದು, ಕೈಕೆಯ ಪ್ರಾಣಕಾಂತನೂ ಹೌದು ದೇವಿ. ಕೈಕೆಯ ಪ್ರಾಣಕ್ಕೆ ಹಂತಕರೆಂದರೆ ತಪ್ಪಾಗಲಾರದಷ್ಟೇ. ಕೈಕಾ ಇದೇನು ದೇವಿ ಈ ರೀತಿ ಮಾತನಾಡುತ್ತಿರುವೆ? ನನ್ನಲ್ಲಿ ಕೋಪವೇ? ಕೋಪ ಮಾಡ್ತಾರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ತಾರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ತಾರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ತಾರೆ ದೇವಿ. ಭೀತಿಯಿಂದಲೀಗ ಭ್ರಾಂತನಾದೇನೋ, ಕೈಕಾ ಭೀತಿಯಿಂದಲೀಗ ಭ್ರಾಂತನಾದೇನೋ, ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ, ಕಾಂತಲಾಗು ದೇವಿ, ಕೋಪ ಮಾಡ್ತಾರೆ ಮಾಲಿನಿ ಮಣಿಯಳೆ, ಕೋಪ ಮಾಡ್ತಾರೆ ದೇವಿ.
ಕರಗಾಲ ಬೇಡುವೇನು ನಾನು. ಕೈಕಾ ಆ, ಜೋಡಿಸಿ ಕರಗಾಲ ಬೇಡುವೇನು ನಾನು. ಮಾಡಲೇನಿ ಅಥವಾ ಮಾಡಲೇನಿ ಅಥವಾ ತೋರು ಪ್ರೇಮ ರಾಣಿ ಕೋಪ ಮಾಡ್ಪಾರೆ ಮಾಲಿನಿ ಮಣಿಯಳೆ ಕೋಪ ಮಾಡ್ಪಾರೆ ದೇವಿ ಕೈಕಾ ಕೈಕಾ ನನ್ನಲ್ಲಿ ಕೋಪವೇ ದೇವಿ? ಏನಾಯಿತು ಏನಾಯಿತು ಹೇಳಬಾರದೆ? ಯಾರು ಯಾರು ನಿನಗಿಂತ ಮನೋವ್ಯಾಕುಲವನ್ನುಂಟು ಮಾಡಿದವರು? ಅವರು ಯಾರೇ ಆಗಿರಲಿ ಶಿಕ್ಷಿಸುತ್ತೇನೆ, ಹೇಳು ದೇವಿ. ಆಹಾ, ಒಂದು ವೇಳೆ ಕೋಸಲ ದೇಶದ ಚಕ್ರವರ್ತಿಯಾದ ದಶರಥ ಮಹಾರಾಜರೇ ಶಿಕ್ಷಾರ್ಹರು. ನಾನು ಶಿಕ್ಷಾರ್ಹನೇ. ಅಯೋಧ್ಯೆ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆ ಎಂಬ ಭೇದ ಭಾವನೆಯೇ ಇಲ್ಲ ಕೈಕ. ಈ ನಿನ್ನ ಸಂತಾಪಕ್ಕೆ ಕಾರಣವೇನು? ಇಂತಹ ಮಹೋತ್ಸವ ಕಾಲದಲ್ಲಿ ನಿನಗೆ ಈ ಮನೋವ್ಯಾಕುಲವೇಕೆ? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಎರಡನ್ನು ಉಂಟು ಮಾಡಿದವರು ತಾವೇ ಅಲ್ಲವೇ ಮಹಾನುಭಾವರು. ಕೈಕ, ನಾನು ಈಗ ಮಹೋತ್ಸವವನ್ನು ಏರ್ಪಡಿಸಿರುವೆ ನಿಜ. ಆದರೆ ನಿನ್ನ ಮನೋವ್ಯಾಕುಲಕ್ಕೆ ನಾನು ಕಾರಣವಲ್ಲ ದೇವಿ. ಮಾಡಿದ ವಾಗ್ದಾನವನ್ನು ಮರೆತು ಮಹೋತ್ಸವದಲ್ಲಿ ತೊಡಗಿದರೆ ಮನೋವ್ಯಾಕುಲ ಉಂಟಾಗುವುದು ಸಹಜವೇ ಅಲ್ಲವೇ? ದೇವಿ, ಮಾಡಿದ ವಾಗ್ದಾನವನ್ನು ನಾನು ಬರ್ತಿರುವೆ. ಇಲ್ಲ ಕೈಕ, ಇಲ್ಲ. ನಿನ್ನಲ್ಲಿ ಮತ್ತು ನನ್ನ ರಾಮನಲ್ಲಿ ಅಧಿಕವಾದ ಪ್ರೀತಿ ಇಟ್ಟಿರುವಾಗ ಕೈಕ, ನಿನ್ನ ಮನೋವ್ಯಾಕುಲಕ್ಕೆ ನಾನು ಹೇಗೆ ಕಾರಣ ಆಗುವುದು ದೇವಿ? ಅಂದರೆ ಭಾರತದಲ್ಲಿ ನಿಮಗೆ ಪ್ರೀತಿ ಇಲ್ಲ ಎಂದಾಯಿತು? ಅಯ್ಯೋ ಮರಳಿ, ನನಗೆ ರಾಮನ ಬೇರೆಯೇ ಭರತನ ಬೇರೆಯೇ? ನನ್ನ 4 ಮಕ್ಕಳ ಮೇಲೆಯೂ ಸಮನಾದ ಪ್ರೀತಿ ಇದ್ದೇ ಇರುವುದು ಕೈಕ. ಹೌದು ಹೌದು ಸ್ವಾಮಿ, ನಾನು ಅದನ್ನು ಚೆನ್ನಾಗಿ ಬಲ್ಲೆನು. ನನ್ನ ಮಕ್ಕಳನ್ನು ನನ್ನ ತವರ ಮನೆಯನ್ನು ಕಳಿಸಿ ಅವರಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವ ಈ ನಿಮ್ಮ ಕುತಂತ್ರ ಬುದ್ಧಿ ನೋಡಿದರೆ ಅರ್ಥವಾಗುವುದಿಲ್ಲವೇ? ಅಯ್ಯೋ ಹುಚ್ಚಿ ಹುಚ್ಚಿ. ಹೌದು ಕೈಕ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ಮಾಡಬೇಕಾಯಿತೇ ವಿನಃ ಭರತನನ್ನು ಬಿಟ್ಟು ಮಾಡಬೇಕೆಂದಿರಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ, ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಈ ಅಲ್ಪ ವಿಚಾರಕ್ಕೆ ನನ್ನ ಮೇಲೆ ಎಷ್ಟೊಂದು ಕೋಪವಿದೆ ದೇವಿ? ಬಾ ಬಾ ಕೈಕ, ಕುಳಿತುಕೋ, ಬಾ ಬಾ ದೇವಿ. ಕೈಕ, ಈ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕು ಕೇಳು, ನಾನು ನಡೆಸಿಕೊಡ್ತೇನೆ. ಆಹಾ, ನಾನೇನೇ ಕೇಳಿದರೂ ನೆರವೇರಿಸಿಕೊಡುವಿರಾ? ಓಹೋ, ಈ ಆನಂದದ ಸಮಯದಲ್ಲಿ ನೀನು ಏನು ಕೇಳಿದರೂ ಸರಿ ಕೈಕ, ನಾನು ನಡೆಸಿಕೊಡ್ತೇನೆ. ಪ್ರಿಯ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿದೆಯೇ? ಹೌದು ಕೈಕ, ಅದು ಇದುವರೆಗೂ ನೆರವೇರಿಸಿಕೊಟ್ಟಿಲ್ಲವಲ್ಲ? ನೆನಪಿದೆ. ಆದರೆ ನೀನೇ ಸಮಯ ಬಂದಾಗ ಕೇಳುವೆನೆಂದು ಹೇಳಿದೆಯಲ್ಲ. ನಿಜ ನಿಜ. ಹಾಗಾದರೆ ಆ ವರಗಳನ್ನು ಈಗ ಕೇಳುತ್ತೇನೆ, ನೆರವೇರಿಸಿಕೊಡುವಿರಾ? ಸರಿ, ಇಷ್ಟೇ ತಾನೇ? ಸಂತೋಷವಾಗಿ ನಡೆಸಿಕೊಡುತ್ತೇನೆ ದೇವಿ, ಅದೇನು ಬೇಕೋ ಕೇಳಿ. ಸತ್ಯವಾಗಿ ನೆರವೇರಿಸುವಿರಾ ಸ್ವಾಮಿ? ಕೈಕ, ಇಕ್ಷ್ವಾಕು ವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪತಕ್ಕವರಲ್ಲ. ನಿನ್ನ ಮಾತನ್ನು ಸತ್ಯವಾಗಿ ನೆರವೇರಿಸಿಕೊಡುವೆನು ದೇವಿ. ಪ್ರಿಯ, ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು? ಇದೇನು ದೇವಿ ಈ ರೀತಿ ಕೇಳುತ್ತಿರುವೆ?
ನನ್ನ ಮುದ್ದಿನ ಮಡದಿಯಾದ ನಿನ್ನ ಮೇಲಲ್ಲವೇ? ನಿಜವೇ? ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ಅಸಂಭವ. ನಿನ್ನ ಮೇಲಲ್ಲದೆ ಬೇರೆ ಯಾರ ಮೇಲೂ ಇಲ್ಲ ಕೈಕ. ಯೋಚಿಸಿ ಸ್ವಾಮಿ, ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ಹೌದು ಕೈಕ, ಮರೆತಿದ್ದೆ. ನನಗೆ ನಿನಗಿಂತಲೂ ಅಧಿಕವಾದ ಪ್ರೀತಿ ನನ್ನ ಮಗ ರಾಮಚಂದ್ರನ ಮೇಲೆ. ಈಗಲೇ ಆಡಿದ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಮಾತುಗಳನ್ನು ನನ್ನ ನಂಬುವುದಾದ್ರೆ ಹೇಗೋ? ಹಾಗಲ್ಲ ದೇವಿ. ಇನ್ನು ಹೇಗೆ? ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿಯ ಪ್ರೇಮ. ಹಾಗಾದರೆ ಶ್ರೀರಾಮಚಂದ್ರ ನಾಣೆಯಾಗಿ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆಂದು ವಚನವನ್ನು ಕೊಡಿ. ಕೈಕ, ದೀಕ್ಷಾಬದ್ಧರಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳು ಬೇಡ. ನಿನ್ನ ಆಸೆ ಏನಿದ್ರು ಹೇಳು, ಎಷ್ಟು ಕಷ್ಟ ಸಾಧ್ಯವಾದರೂ ಸರಿ, ನಾನು ನಡೆಸಿಕೊಡ್ತೇನೆ. ಸಾಧ್ಯವಿಲ್ಲ ಸ್ವಾಮಿ. ರಾಮ ನಾಣೆಯಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರೆ ಕೇಳಿಕೊಳ್ಳುತ್ತೇನೆ, ಇಲ್ಲವಾದರೆ ಬಿಡಿ. ಇದೇನಿದು? ಎಂದು ನನ್ನ ಮಾತಿಗೆ ವಿರೋಧವನ್ನು ಆಚರಿಸಿದ ನನ್ನ ಕೈಕ ಇಂದು ಈ ರೀತಿ ಆಟ ಮಾಡುತ್ತಿರುವಳಲ್ಲ, ಏನು ಮಾಡಲಿ? ಏನು ಮಾಡಲಿ? ಕೊಟ್ಟ ಮಾತನ್ನು ನಿಸ್ಸಂದೇಹವಾಗಿ ನಡೆಸುವ ಸತ್ಯಶೀಲನು ಯಾವ ಪ್ರಮಾಣ ಬೇಕಾದರೂ ಮಾಡಿ ಆಗಲಿ. ಕೈಕ, ನಿನ್ನ ಇಷ್ಟದಂತೆ ಸತ್ಯವಾಗಿ ರಾಮಚಂದ್ರನ ಆಣೆಯಾಗಿ ನಡೆಸಿಕೊಡ್ತೀನಿ. ಏನು ಬೇಕೋ ಕೇಳಿಕೊಡಿ. ಸ್ವಾಮಿ, ಈಗ ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ? ಇನ್ನೂ ಸಂದೇಹವೇ ದೇವಿ? ಅದೇನದು ಕೇಳಬಾರದೆ? ಹೇಳಲೇ? ಪ್ರಿಯ, ನನ್ನ ಮೊದಲನೇ ವರಕೆ ಈಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಕಟ್ಟಬೇಕು. ಏನು ಹೇಳಿದೆ? ಮತ್ತೊಮ್ಮೆ ಹೇಳು. ಏಕೆ ಕೇಳಲಿಲ್ಲವೇ? ಮತ್ತೊಮ್ಮೆ ಹೇಳು ದೇವಿ. ಪಾಪ, ಇಂಥ ವಿಚಾರಗಳು ಅದು ಹೇಗೆ ತಾನೇ ಕೇಳಲು ಸಾಧ್ಯ ಸ್ವಾಮಿ? ಮೊದಲನೇ ವರಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಕಟ್ಟಬೇಕು. ನಮ್ಮ ರಾಮಚಂದ್ರನಿಗೆ ನಿಶ್ಚಯಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಮಾಡುವುದೇ? ಇಲ್ಲ ಇಲ್ಲ, ನೀನಂತ ಅಸೂಯೆ ಪರಲೂ ಅಲ್ಲ, ಕಠೋರ ಮನಸ್ಸುಗಳು ಅಲ್ಲ. ಕೈಕ, ಒಂದು ವೇಳೆ ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ತಿಳಿಸಿರುವೆ ದೇವಿ. ನಾನೇಕೆ ಸ್ವಾಮಿ ನಿಮ್ಮನ್ನು ಪರೀಕ್ಷಿಸಲಿ ಅಥವಾ ನಿಮ್ಮ ಜೊತೆ ವಿನಾದವನ್ನಾಡಲಿ? ನನ್ನ ಮನಸ್ಸಿನಲ್ಲಿರುವ ಸತ್ಯ ಸಂಗತಿಯನ್ನೇ ಹೇಳುತ್ತಿರುವೆನು. ಕೈಕ, ನೀನು ಸಾಮಾನ್ಯ ಪಾಮರ ಸ್ತ್ರೀ ಅಲ್ಲ, ರಾಜಧರ್ಮವನ್ನು ಅರಿತ ಕ್ಷತ್ರಿಯ ರಮಣಿ. ಯೌವನದಲ್ಲಿ ಧರ್ಮದಿಂದ ರಾಜ್ಯವನ್ನು ಪಾಲಿಸಿ ವಾರ್ಧಕ್ಯದಲ್ಲಿ ಶೂರನಾದ ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಪಟ್ಟವನ್ನು ಕಟ್ಟುವುದು ನಮ್ಮ ವಂಶಕ್ರಮಗತವಾದ ಧರ್ಮವು. ರಾಮಚಂದ್ರನು ನಮ್ಮ ಜ್ಯೇಷ್ಠ ಪುತ್ರನು, ಸಕಲ ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು. ಹೀಗಿರುವಲ್ಲಿ ಅವನಿಗೆ ಪಟ್ಟ ಕಟ್ಟುವುದನ್ನು ಬಿಟ್ಟು ನಾನು ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಿದರೆ ದಶರಥನು ಕಿರಿಯ ಹೆಂಡತಿಯ ಮೇಲಿನ ಮೋಹದಿಂದ ಅಂಧನಾಗಿ ಕುಲಧರ್ಮವನ್ನು ಅತಿಕ್ರಮಿಸಿ ಜ್ಯೇಷ್ಠ ಪುತ್ರನನ್ನು ವಂಚಿಸಿ ಕನಿಷ್ಠನಾದ ಭರತನಿಗೆ ಪಟ್ಟ ಕಟ್ಟಿದನೆಂಬ ಅಪಕೀರ್ತಿ ಬರುವುದಿಲ್ಲವೇ? ಬರಲಿ. ನನ್ನ ಅಪಕೀರ್ತಿ ನಿನ್ನದಲ್ಲವೇ ದೇವಿ? ಅದು ನನ್ನದೇ ಆಗಲಿ. ಬೇಡ ಕೈಕ, ಬೇಡ, ಇದು ನ್ಯಾಯವಲ್ಲ. ಬೇರೆ ಯಾವ ವರವನ್ನಾದರೂ ಕೇಳುತ್ತೇವೆ, ನಾನು ನಡೆಸಿಕೊಡುತ್ತೇನೆ. ಈಗಲೇ ಆಡಿದ ಮಾತಿಗೆ ತಪ್ಪುತ್ತಿರುವ ನಿಮ್ಮಲ್ಲಿ ನಾನು ಬೇರೆ ವರವನ್ನು ನೀಡಿಕೊಳ್ಳಬೇಕೆ? ಸ್ವಾಮಿ, ಅಪಕೀರ್ತಿ ಬರುವುದು ಎಂದು ನನ್ನನ್ನು ಹೆದರಿಸಿ ತಾವು ವಚನ ಭ್ರಷ್ಟರಾದರೆ ನಿಮಗೆ ಕಳಂಕ ಬರುವುದು. ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಆಡಿದ ಮಾತಿನಂತೆ ನಡೆದುಕೊಳ್ಳುವರೋ ಎಲ್ಲವೋ? ಅಯ್ಯೋ ಅಯ್ಯೋ, ನಾನು ಇವಳಿಗೆ ಮಾತು ಕೊಟ್ಟು ಕೆಟ್ಟಿದ್ದು. ಇವಳು ಮಹಾಚಂಡಿಯು.
ಕೈಕಾ ಇನ್ನು ನಿಂದೆ ಎರಡನೇ ವರ? ಇನ್ನು ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರನಾಗಿ ನಾರು ಮಡಿಯನ್ನಿಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕಿ ಸಂದೇಹವೇ? ದಶರಥನ ಧರ್ಮಪತ್ನಿ ಅಲ್ಲ ಅಲ್ಲ, ಅವಳಂತೆ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ತೋರುತ್ತದೆ. ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ. ಕೈಕ ಚಿತ್ತಭ್ರಮಣೆಯಿಂದ ಪಿತ್ತ ವಿಕಾರವಾಗಿ ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಟವಾಗಿ ದಿನ ಮಾತನಾಡುತ್ತೀವಿ. ಹೇಳಿದ್ದೇವೆ ಈ ಪಾರ್ಶ್ವದಲ್ಲಿ ಹೇಳು ಕೈಕ, ಹೇಳಿದ್ದೇವೆ, ಹೇಳು. ಪ್ರಾಣೇಶ್ವರ, ಯಾವ ಸ್ಥಳವಾದರೇನು, ಯಾವ ಪುರವಾದರೇನು, ನನಗೆ ಚಿತ್ತ ಭ್ರಮಣೆಯೂ ಇಲ್ಲ, ಪಿತ್ತ ವಿಕಾರವಿಲ್ಲ. ನನ್ನ ಮನಸ್ಸಲ್ಲಿರುವ ಸತ್ಯ ಸಂಗತಿಯನ್ನೇ ಹೇಳುತ್ತಿರುವೆನು. ಈಗಲೂ ಹೇಳುವೆನು, ಕೇಳಿ. ಭಾರತರಿಗೆ ಪಟ್ಟಾಭಿಷೇಕವಾಗಲೇಬೇಕು, ರಾಮನ ವನವಾಸಕ್ಕೆ ಹೋಗಲೇಬೇಕು. ರಾಮಚಂದ್ರ ಸಾಕು ಸಾಕು, ಕೇಳಲಾರೆ ಕೈಕ, ಕೇಳಲಾರೆ. ಬರಸಿಡಿಲು ಬಡಿದಿಹುದು ಕಾರ್ಮೋಡ ಕವಿದಿಹುದು ಮಡದಿಯ ಮಾತಿಗೆ ಮಣಿಗೂ ಮಸಣ ಸೇರುವಂತಾಯ್ತೆ. ರಾಮ ರಾಮ ರಾಘವ ಸಾಕು, ಕೇಳಲಾರೆ ಕೈಕ, ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗು ಎಂದಳು ನಿನಗೆ ಮನಸ್ಸಾದರೂ ಹೇಗೆ ಬಂದಿದೆ? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವುದು. ಕೈಕ, ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳುವರು. ರಾಮನು ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳು ಆರಿ ಹೋಗು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ ಕೈಕ. ಬೇಡ ದೇವಿ, ಬೇಡ, ನನ್ನ ಮಾತನ್ನು ಕೇಳು ಕೈಕ. ರಾಮನಳು ಬೇಡ ಲಲನೆ ದಯದಿಂದ ನೋಡ. ಚೆಲವು ರಾಮನಳು ಬೇಡ ಲಲನೆ ದಯದಿಂದ ನೋಡಲಾರೆ. ಬಿಡು ನೀ ಕೋಪವ ರಾಮನೋ. ಬೇಡು ನೀ ಕೋಪವ ರಾಮನೋ.
ಕಾರವ ಮುಗಿವೆನಾ ನಿನ್ನೋಳು ಕಾರವ ಮುಗಿವೆನಾ ನಿನ್ನೋಳು ಕೆಲವು ರಾಮನೊಳು ಬೇಡ ಗಲನೆ ದಯದಿ ನೋಡ ಒಳ್ಳೆ ಹೋರಾಟ ಆಯ್ತು. ಕೊಡು ನೀ ಭಾರತಗೆ ರಾಜ್ಯವ ದೇವಿ ದೇವಿ ಕೈಕಾ ಭಾರತಗೆ ರಾಜ್ಯವ ಉಳಿಸು ರಾಮನವನ ವಾಸವ ಕೊಡು ನೀ ಭಾರತಗೆ ರಾಜ್ಯವ ಉಳಿಸೋ ರಾಮನವನ ವಾಸವ ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕ ರಾಮನು ರಾಮನು ನನ್ನ ರಾಮನು ಏನು ನಿಮ್ಮ ರಾಮ ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾದಿ ರಾಮನು ಚಲವೋ ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಚಲವೋ ರಾಮನೊಳು ಬೇಡ ಕೈಕ ನಿನ್ನ ಇಷ್ಟದಂತೆ ಸತ್ಯವಾಗಿ ರಾಮಚಂದ್ರನ ಪಟ್ಟಾಭಿಷೇಕ ಮಾಡುತ್ತೆ. ಆದರೆ ನನ್ನ ರಾಮನಿಗೆ ವನವಾಸವನ್ನು ಮಾತ್ರ ತಪ್ಪಿಸು ಕೈಕ, ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ದೇವಿ. ಸ್ವಾಮಿ ಸಾಕು, ಈ ನಿಮ್ಮ ಗೋಳಾಟವನ್ನು ನಾನು ನೋಡಲಾರೆ ಕೇಳಲಾರೆ. ಈಗಲೇನಾಯ್ತು? ಆಡಿದ ಮಾತಿಗೆ ತಪ್ಪಿದೆಂದು ಹೇಳಿಬಿಡಿ. ನಾನು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಏಕಿಂತ ಚಿಂತೆ ಅಲ್ಲ. ನನ್ನ ಸಕಲ ರಾಜ್ಯ ಕೋಶ ವೈಭವಗಳನ್ನೆಲ್ಲವನ್ನು ಸಂತೋಷದಿಂದ ನೀವು ಬಿಟ್ಟುಕೊಡುತ್ತೇನೆ. ಆದರೆ ನನ್ನ ಪ್ರಾಣಪ್ರಾಯನಾದ ರಾಮಚಂದ್ರನ ಮಾತ್ರ ಬಿಟ್ಟಿರಲಾರೆ ಕೈಕ, ಬಿಟ್ಟಿರಲಾರೆ. ಈ ನಿನ್ನ ಬಯಕೆಯನ್ನು ನನ್ನನ್ನು ನನ್ನ ರಾಮನನ್ನು ಕಾಪಾಡು ದೇವಿ. ನಿನ್ನ ಮಗನಾದ ಭರ್ತನು ಸತ್ಯಶೀಲನು, ಈ ನಿನ್ನ ಇಷ್ಟವನ್ನು ಅನುಮೋದಿಸಲಾರ. ಅದು ಅಲ್ಲದೆ ಲೋಕವೇ ಇದಕ್ಕೆ ಒಪ್ಪಲಾರದಂತೆ ಚೆನ್ನಾಗಿ ಆಲೋಚಿಸಬೇಕು. ಸ್ವಾಮಿ, ನಿಮ್ಮ ಪೂರ್ವಜರ ಚರಿತ್ರೆಯನ್ನು ಒಮ್ಮೆ ಒಮ್ಮೆ ನೆನಪು ಮಾಡಿಕೊಳ್ಳಿ. ಹಿಂದೆ ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ದೇಹದ ಮಾಂಸವನ್ನು ಕೊಯ್ದು ಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ತನ್ನ ಸುತ ಪತ್ನಿಯನ್ನು ಪರರಿಗೆ ಮಾರಿಕೊಳ್ಳಲಿಲ್ಲವೇ? ಕೊನೆಗೆ ತನ್ನ ದೇಹವನ್ನು ಸಹ ಒಬ್ಬ ಚಾಂಡಾಲನಿಗೆ ಅರ್ಪಿಸಿ ಆತನ ದಾಸನಾಗಿ ಆತನ ಆಜ್ಞೆಯಂತೆ ಪತ್ನಿಯ ಶಿರಸನ್ನು ಕಡೆಯಲು ಮುಂದಾಗಲಿಲ್ಲವೇ? ಇಂಥ ಸತ್ಯವಂಶದ ಅರಸರಲ್ಲಿ ಜನಿಸಿದ ನೀವು ಕೇವಲ ಪುತ್ರ ವ್ಯಾಮೋಹದಿಂದ
ಆಡಿದ ಮಾತಿಗೆ ತಪ್ಪುವುದನ್ನು ನೋಡಿದರೆ ನಾಚಿಕೆ ಆಗುತ್ತದೆ. ಛೀ! ಜನ್ಮ. ಈಗ ಶಿವ ಹರಿಶ್ಚಂದ್ರಾದಿಗಳು ಧರ್ಮ ಪಾಲನೆಗಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ನಾನು ಸಹ ಜ್ಯೇಷ್ಠ ಪುತ್ರನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕೆಂಬ ನಮ್ಮ ಕುಲಧರ್ಮವನ್ನು ಪಾಲಿಸಲು ನಿನ್ನಲ್ಲಿ ಇಷ್ಟು ವಿಧವಾಗಿ ಬೇಡಿಕೊಂಡೆ. ಆದರೆ ನೀನು ನನ್ನನ್ನು ವಂಚಿಸಿ ವಾಗ್ದಾನವನ್ನು ಪಡೆದು ಧರ್ಮ ಸಂಕಟಕ್ಕೆ ಸಿಕ್ಕಿಸಿರುವ ಪರಮ ವಂಚಕಿ ನೀನು. ನನ್ನ ಭಾಗದ ಮಾರ್ಯು, ಪ್ರತ್ಯಕ್ಷ ಮೃತ್ಯು ದೇವತೆ, ನೋಡೇಶ್ವರ. ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದ ನರ ರಾಕ್ಷಸಿಗೆ ನಿರ್ದಯಲಾದ ಕೈಕೆ. ನಿನಗೆ ನಾನು ಮಾತು ಕೊಟ್ಟು ಕೆಟ್ಟು ನನ್ನ ಜೀವರತ್ವವೆಂದು ನಿನ್ನನ್ನು ಪ್ರೀತಿಸಿದ್ದಕ್ಕೆ ನನಗೆ ಪ್ರಳಯಾಜ್ಞೆ ಕೆಂಡವಾಗಿ ಪರಿಣಮಿಸಿ ನನ್ನ ಸುಖ ಸಂತೋಷಗಳನ್ನು ಸುಟ್ಟು ಬಿಟ್ಟೆ. ವಂಶದ ಕೀರ್ತಿಯ ಮೇಲೆ ಗೌರವವಿಲ್ಲ, ಇಲ್ಲ. ಲೋಕಾಭಿರಾಮನೆನಿಸಿದ ಪುತ್ರನ ಮೇಲೆ ಪ್ರೇಮವಿಲ್ಲ, ಪ್ರೇಮವೇ ಇಲ್ಲ. ಭಾಗ್ಯಲಕ್ಷ್ಮಿ ಅಂತಿರುವ ಸೊಸೆ ಮೇಲೆ ಅಭಿಮಾನವಿಲ್ಲ, ಇಲ್ಲವೇ ಇಲ್ಲ. ವೃದ್ಧನಾಗಿ ದುಃಖದಿಂದ ಮರಣೋನ್ಮುಖನಾಗಿರುವ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯೂ ನಿನಗಿಲ್ಲ. ತಕ್ಕಿನ ಮಾತು ಏನು ಕಡಿಮೆ. ಇಂಥ ಮಣಿಯಾರವೆಂದು ನಾನು ಧರಿಸಿದೆ, ಆದರೆ ಪಣಿಯಾಗಿ ಕಚ್ಚಿದೆಯಲ್ಲೇ ಪಾಪಿ, ಪಣಿಯಾಗಿ ಕಚ್ಚಿದೆಯಲ್ಲೇ. ಸ್ವಾಮಿ, ಇಷ್ಟೊಂದು ಗೋಳಾಡುತ್ತಿರುವಿರೇಕೆ? ಈಗಲೇನಾಯ್ತು? ಆಡಿದ ಮಾತಿಗೆ ತಪ್ಪಿದೆ ನೀನು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ರಾಕ್ಷಸಿ, ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇರಿ ಮೀರಿ ಹೋಗುತ್ತಿವೆ. ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿವೆ. ರಘುವಂಶ ಕುಲಘಾತಿಕೆ ಆದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ಕೂಡಲಾರೆ. ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಬರುವುದು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವನು. ಶಾಂತರಾಗಿ ರಾಮಚಂದ್ರ ಕಂದ, ಶಾಂತರಾಗಿ ಶಾಂತರಾಗಿ ಬನ್ನಿ. ಮುದುಕ ಸಾಯಿಸಕ್ಕಿಂತ ಮೊದಲೇ ಶಾಂತರಾಗಿ. ಅಮ್ಮ, ನಾನು ಬಂದ ಕೂಡಲೇ ಮಂದಹಾಸದಿಂದ ಮಧುರೋಕ್ತಿಗಳಿಂದ ಮಾತನಾಡಿಸಿದ ನಮ್ಮ ತಂದೆಯವರು ಈ ದಿನ ಇಷ್ಟೊಂದು ಚಿಂತಾಕ್ರಾಂತರಾಗಿರಲು ಕಾರಣವೇನು ತಾಯಿ? ಅಲ್ಲದೆ ನನ್ನಿಂದ ಏನಾದರೂ ಅಪರಾಧವಾಯಿತೆ? ಇಲ್ಲ ರಾಮಚಂದ್ರ, ನಿನ್ನಿಂದ ಯಾವ ಅಪರಾಧವೂ ಇಲ್ಲ. ಆಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಏನು ತಾಯಿ? ಸೂರ್ಯ ವಂಶದಲ್ಲಿ ಹುಟ್ಟಿದ ಅರಸರು ಕೊಟ್ಟ ಮಾತಿಗೆ ತಪ್ಪುವುದರೆಂದರೇನು? ಅದರಲ್ಲಿಯೂ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ದಶರಥ ಚಕ್ರವರ್ತಿಯು ಅದಾವ ನಿಮ್ಮ ಅಭಿಷ್ಟವನ್ನು ನೆರವೇರಿಸಲಾಗದೆ ಈ ರೀತಿ ಚಿಂತಾಕ್ರಾಂತರಾಗಿರುವರು. ಅದನ್ನ ನನ್ನೊಡನೆ ತಿಳಿಸಿದರೆ ನಾನು ನಡೆಸಿಕೊಡುವೆನು. ಇದುವರೆಗೂ ತಂದೆ ಬಳಿ ಹೇಳಿದ್ದಕ್ಕೆ ಇಷ್ಟ ಆಯಿತು, ಇನ್ನು ನಿನಗೇಕೆ ಹೋಗು ರಾಮಚಂದ್ರ. ಅಮ್ಮ, ಹಾಗೆಂದೆಣಿಸಬೇಡ ತಾಯಿ. ನನ್ನಿಂದಾಗುವುದಾದರೆ ಜನಕನ ಪಾದ ಸಾಕ್ಷಿಯಾಗೂ ನಡೆಸಿಕೊಡುವೆನು. ಹೇಳು ತಾಯಿ ಆ ನಿನ್ನ ಅಭಿಷ್ಟವನ್ನ. ಹಾಗಾದರೆ ಹೇಳುವನು ರಾಮಚಂದ್ರ. ಹೇಳಿ ಮಾತ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆಹಾ, ಅದನ್ನು ನಾನು ಸಹ ಕೇಳಿ ಬಲ್ಲೆನು. ಆ ವರಗಳನ್ನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ? ನನ್ನ ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಕಟ್ಟಬೇಕು. ಅಮ್ಮ, ಈ ಅಲ್ಪ ಕಾರ್ಯಕ್ಕೆ ಇಷ್ಟೊಂದು ತಂದೆಯವರು ವ್ಯತೆ ಪಡಬೇಕೆ? ಅಮ್ಮ, ಮುನ್ನ ಶತಕೋಟಿ ರಾಯರು ಆಳಿದ ಈ ಭೂಮಿಯನ್ನು ಹಿಂದಿನವರಂತೆ ನಾವು ಕೂಡ ಒಂದು ದಿವಸ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವು ಭರತನಿಗಾದರೇನು ನನಗಾದರೇನು? ನಾವೀರ್ವರು ದಶರಥ ಚಕ್ರವರ್ತಿಯ ಪುತ್ರರಲ್ಲವೇ ತಾಯಿ? ಅಮ್ಮ,
ಆತ್ಮ ಸಾಕ್ಷಿಯಾಗೂ ಇದಕ್ಕೆ ಒಪ್ಪಿರುವೆನು. ಇನ್ನು ನಿಮ್ಮ ಎರಡನೇ ವರ? ಇನ್ನು ನನ್ನ ಎರಡನೇ ವರಕ್ಕೆ ನೀನು ಜಟಾವಲ್ಕಲ ಧಾರಿಯಾಗಿ ಶಾಂತರಾಗಿ ಜನಕ, ಶಾಂತರಾಗಿ ಹೇಳಿ ಮಾತು. ನಾರಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ಅಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ ಅಮ್ಮ ಸಪ್ತಾಂಗ ಒಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ಅಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದ ಬಗೆದ ಮಾತೆ ನೀನು ಓ ಪಿತೃವಾಕ್ಯ ಪಾಲಿಸುವ ಅಮ್ಮ. ಅಮ್ಮ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನಗಳ ಮರ ಕೀರ್ತಿಯಂಗೂಡಿಸಿದ ಮಾತೆ ಅಮ್ಮ. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಓ ಎಚ್ಚೇಕೆ ನೀನಗೆ ಪ್ರತ್ಯಕ್ಷ ಮಾತೆ ಎಚ್ಚೇಕೆ ನೀನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ಅಮ್ಮ. ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ ಎಚ್ಚರಿಸುಪಿದ ನನ್ನ ನಮಿಸಿ ಹೋಗುವೆನು ಮಾತೆ ಅಮ್ಮ. ಅಮ್ಮ, ತಂದೆ ತಾಯಿಗಳ ವಾಗ್ದಾನವನ್ನು ಪಾಲಿಸದಿದ್ದರೆ ನಾನು ಸುಪುತ್ರನೆನಿಸುವೆನೆ ತಾಯಿ. ನಿನ್ನ ಆಜ್ಞೆಯನ್ನು ನಾನು ಶಿರಸಾವಹಿಸಿ ನಡೆಸಿಕೊಡುವೆ. ಆದರೆ ನನ್ನದೊಂದು ಕೋರಿಕೆ. ನಾನಾಗಿಯೇ ಭರತನನ್ನು ಬರಮಾಡಿಕೊಂಡು ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಅವನಿಗೆ ಕಟ್ಟಿ ನನ್ನ ಕಣ್ತುಂಬ ನೋಡಿ ಸಂತೋಷಪಟ್ಟು ನಂತರ ನಾನು ಅರಣ್ಯವಾಸಕ್ಕೆ ಹೊರಡುವೆನು ತಾಯಿ. ಆ ತೊಂದರೆ ನಿನಗೆ ಬೇಡ ರಾಮಚಂದ್ರ. ಮೊದಲು ನೀನು ವನವಾಸಕ್ಕೆ ಹೊರಡು. ನಂತರ ಭರತನನ್ನು ಕರೆಸುವುದು, ಪಟ್ಟ ಕಟ್ಟುವುದು ಅದು ನನಗೆ ಬಿಟ್ಟ ವಿಚಾರವಾಗಿರುವುದು. ಅಮ್ಮ, ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸೆಯ ತಾಯಿ. ಹಿಂದೆ ನಮ್ಮ ವಂಶದಲ್ಲಿ ಹುಟ್ಟಿದ ಸಗರ ಚಕ್ರವರ್ತಿಯ 60,000 ಮಕ್ಕಳು ಈ ಭೂಮಿಯನ್ನು ಅಗೆದು ಸಾಯಲಿಲ್ಲವೇ? ಅಲ್ಲದೆ ಪರಶುರಾಮನು ತನ್ನ ತಂದೆಯಾದ ಜಮದಗ್ನಿಯ ಮಾತಿನಂತೆ ತನ್ನ ತಾಯಿಯಾದ ರೇಣುಕಾದೇವಿಯ ಶಿರಚ್ಛೇದನ ಮಾಡಲಿಲ್ಲವೇ? ಅಂತಹ ವಂಶದಲ್ಲಿ ಹುಟ್ಟಿದ ಮೇಲೆ ನನ್ನ ಮೇಲೆ ನಿನಗೆ ಅಪನಂಬಿಕೆ ತಾಯಿ. ಹಾಗೆ ಈ ವಿಚಾರವನ್ನು ಮಾತೆಯರು ಹನುಜನಾದ ಲಕ್ಷ್ಮಣನಿಗೂ ನನ್ನ ಪ್ರೀತಿಯ ಪತ್ನಿಯಾದ ಜಾನಕಿಗೂ ವಿಚಾರವನ್ನು ತಿಳಿಯಿಸಿ
ನಂತರ ನಾನು ಅರಣ್ಯಕ್ಕೆ ವಾಸಕ್ಕೆ ಹೊರಡುವೆನು. ಅದುವರೆಗೂ ತಂದೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಭಾರ ನಿಮ್ಮದು. ಮಾನವ ಜನ್ಮ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳದಿರಿ ಅಂತ ತಮ್ಮಂತವರು ಹಿರಿಯರು ಹೇಳಿದ್ದಾರೆ. ಯಥೋ ಹಸ್ತಸ್ತೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಯಥೋ ಮನಃ ತಥೋ ಭಾವ. ಅಂದರೆ ದೃಷ್ಟಿ, ಮನಸ್ಸು, ಭಾವನೆ ಎರಡು ಸ್ಥಿಮಿತದಲ್ಲಿ ಇಟ್ಕೊಂಡ್ಬಿಟ್ರೆ ಏಕಾಗ್ರತೆ ಹೆಚ್ಚುತ್ತಂತೆ, ತಾಳ್ಮೆ ಹೆಚ್ಚುತ್ತಂತೆ. ಆದ್ದರಿಂದ ಜೀವನದಲ್ಲಿ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನಾನು ಕೂಡ ಸಾಧನೆಯನ್ನು ಮಾಡಿದ್ದೀನಿ, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಅವ್ರು ಬರೋದ್ರೊಳಗೆ ಸಾಧನೆ ಮಾಡಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಒಂದು ಸಾಧನೆ ಮಾಡಿಬಿಡ್ತು. ಅಯ್ಯೋ ಗುರುಗಳೇ 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 ಗುರು ಏನೋ ಮಾಡ್ತಿದ್ಯಾ? ಅಯ್ಯೋ ಮುಂಡೆನೆ ಅಲ್ಲ ಕಣೋ, ಅಲ್ಲಿ ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮರು, ಆ ಮಂತ್ರಣ ಕಳಿಸಿದ್ದಾರೆ ಮುಂಡೆದೆ. ಹುಡ್ಕಾಡ್ತಾ ಇದ್ದೀನಿ, ಇಲ್ಲಿ ಬಂದು ಕಾಲು ಹಾಕೊಂಡು ತುಗ್ಲಾಕೊಂಡಿದ್ಯೇನೋ ನೀನು. ಗುರುಗಳೇ, ತಾವು ಹೇಳ್ಕೊಟ್ಟಿದ್ರೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಎಲ್ಲರೂ ಹೇಳಿಬಿಟ್ಟು ಆ ಸಾಧನೆ ಮಾಡಿದ್ದೀನಿ ನೋಡಿ ಅಂತ ಹೇಳಿದೆ. ಬರೋದು ಮಾಡಬೇಕು, ಕಲ್ತಿರೋದ್ನು ಮಾಡಬೇಕು ಕಣೋ. ಶ್ರಮಿಸ್ಬೇಕು ಗುರು, ಶ್ರಮಿಸ್ಬೇಕು. ಇದಕ್ಕೇನು ಕಮ್ಮಿ? ಏನು ವಿಚಾರ ಬಹಳ ವೇಗವಾಗಿ ಬಂದ್ಬಿಟ್ಟಿದ್ದೀರಲ್ಲ. ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮವರು. ಹೌದೇ? ಭೋಜನ? ಅಯ್ಯೋ ಮುಂಡೆದೆ, ಸಾಯ್ತೇತು ಸಾಯ್ತೇನು. ಭೋಜನ ಭೋಜನ ನಡಿಯೋ. तुलसी माते शुभमयी गाये, श्री तुलसी माते शुभमयी गाये, सुखोदये सुंदरी काये ताये, श्री तुलसी माते शुभमयी गाये, सुखोदये सुंदरी काये ताये, श्री तुलसी माते. अम्मा मान्विते मंगलांगी शुभान्वी, मान्विते मंगलांगी शुभान्वी, मंजुल गुण गणा नुते सुरनुते, मान्विते मंगलांगी शुभान्वी, मंजुल गुण गणा युते सुरनुते, भाग्य प्रदाते अम्मा
ಭಾಗ್ಯಪ್ರದಾದೆ ಪೊರೆ ಹರಿತೆ ಸುರಮುನಿ ಪೂಜಿತೆ ಸ್ತ್ರೀ ಕುಲದೇವತೆ ಸುರಮುನಿ ಪೂಜಿತೆ ಸ್ತ್ರೀ ಕುಲದೇವತೆ ಶ್ರೀ ತುಳಸಿ ಮಾತೆ ಶುಭಮಯಿ ಕಾಯೆ ಸುಖೋದಯ ಸುಂದರಿ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ 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 ಜಗಜ್ಜನನಿ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕವು. ಈ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗು. ಎಂತಹ ಹರುಷದ ಸುದಿನ. ಮಾಮ ಪ್ರಾಣ ಕಾಂತಗೆ ಏನ ಮಾವ ಅತ್ತೆ ಯರೋ ಮಮ ಕಾಣ ಕಾಂತಗೆ ಏನ ಮಾವ ಅತ್ತೇರೋ ಘನತರ ಪಟ್ಟವ ವಿನಯರಿ ಕಟ್ಟುತ್ತೆ ಘನತರ ಪಟ್ಟವ ವಿನಯರಿ ಕಟ್ಟುತ್ತೆ ಘನತರ ಪಟ್ಟವ ವಿನಯರಿ ಕಟ್ಟುತ್ತೆ ಘನತರ ಪಟ್ಟವ ವಿನಯರಿ ಕಟ್ಟುತ್ತೆ ಹರುಷವು ಸೂಚಿಸುವುದು ಮನಕ್ಕೆ ಸುರಚಿರವಾರ್ತೆಯ ಕೇಳಲು ಎನಗೆ ಸುರಚಿರವಾರ್ತೆಯ ಕೇಳಲು ಎನಗೆ ಹರುಷವು ಸೂಚಿಸುವುದು ಮನಕ್ಕೆ ಇದು ರತ್ನಹಾರವೋ ಇದು ಪಚ್ಚೆ ಪರಾಕವೋ ಇದು ರತ್ನಹಾರವೋ ಇದು ಪಚ್ಚೆ ಪರಾಕವೋ ಹರುಷದಿಗೆಯುವೆ ಭೂಸುರರಿಗೆ ನಾ ಹರುಷದಿಗೆಯುವೆ ಭೂಸುರರಿಗೆ ನಾ ಹರುಷದಿಗೆಯುವೆ ಭೂಸುರರಿಗೆ ನಾ ಹರುಷದಿಗೆಯುವೆ ಭೂಸುರರಿಗೆ ನಾ ಹರುಷವು ಸೂಚಿಸುವುದು ಮನಕ್ಕೆ ಸುರಚಿರವಾರ್ತೆಯ ಕೇಳಲು ಎನಗೆ ಸುರ
ಮೆಚ್ಚಿರ ವಾರ್ತೆಯ ಕೇಳಲು ಎನಗೆ ಹರುಷವು ಸೂಚಿಪುದು ಮನಕ್ಕೆ. ಶತಮಾನಂ ಭವತಿ ಶತಾಯುಷತ್ಪುರುಷಾಯಿ ಶಿವೇಂದ್ರಿಯ ಪ್ರತಿಷ್ಠತಿ. ದೀರ್ಘಮಾಯು ದೀರ್ಘ ಸುಮಂಗಲಿ ಭವ. ಬರೋಣ ತಾಯಿ.